ಹತ್ತು ಬಿಡು ಆಗ್ಲಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭವ್ಯ ಮಾರುತೀಶ್ ಯೂಟ್ಯೂಬ್ ಚಾನಲ್. ನಾನು ಭವ್ಯ. ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಆ್ಯಡ್ ಆಗ್ತಾ ಇದ್ದಾರೆ. ಅದು ಯಾರು ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಇನ್ನು ಹೋದ್ವಾರ ಏಕಾದಶಿ ಇದ್ದಿದ್ದರಿಂದ ನಾನ್ ವೆಜ್ ಮಾಡಿರಲಿಲ್ಲ. ಸೊ 2 ವಾರದ್ದು ಈ ವಾರನೇ ಮಾಡೋಣ ಅಂಥೇಳಿ ಬೋಟಿ ತರಿಸಿದ್ವಿ. ಸೊ ಬೋಟಿ ಪ್ರತಿ ಸಲ ಗೊಜ್ಜು ಮಾಡ್ತಾಯಿದ್ವಿ. ಈ ಸಲ ಸಾರು ಮಾಡೋಣ, ಸ್ವಲ್ಪ ಎಲ್ಲದಕ್ಕೂ ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾರು ಮಾಡೋಣ ಅಂತ ನೋಡಿ. ಅದಕ್ಕೆ ನಾನಿಲ್ಲಿ 1 ಇಡಿಯಷ್ಟು ಬಿಗಿ ಮುಷ್ಟಿಯಷ್ಟು ಧನ್ಯ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಗಸಗಸೆ, 2 ಲವಂಗ, ಒಂದು 10-11 ಕಾಳು ಮೆಣಸು ತೊಗೊಂಡಿದ್ದೀನಿ, 1-2-3 ಪೀಸು ಚಕ್ಕೆ, ಆಮೇಲೆ 1 ಬಿಗಿ ಮುಷ್ಟಿ ಅಷ್ಟೇ ಕಡಲೆ ತೊಗೊಂಡಿದ್ದೀನಿ, ಬ್ಯಾಡಗೆ ಮೆಣಸಿನ್ಕಾಯಿ. ನೀವು ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು, ನನ್ನ ಹತ್ರ ಹಣ್ಣಾಗಿದ್ವು ಅದನ್ನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಮತ್ತು ಕಾಯಿ ತುರಿ ಅರ್ಧ ಹೋಳು. ಸೊ ಅದನ್ನು ನಾನಿಲ್ಲಿ ಫಸ್ಟು ಒಣ ಪದಾರ್ಥಗಳು ಏನೇನಿದೆ ಅದನ್ನು ಹುರ್ಕೊತೀನಿ. ಫಸ್ಟು ಬ್ಯಾಡಗೆ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿನ ನೀವು ಒಂದು ಪಿನ್ನಲ್ಲಿ ಇಲ್ಲ ಟೂತ್ ಪಿಕ್ಕಲ್ಲಿ ಒಂದು ಹೋಲನ್ನ ಮಾಡಿ ಹಾಕಿದ್ರೆ ಎಣ್ಣೆಲಿ ಹಾಕಿದಾಗ ಅದು ಟಪ್ ಅಂತ ಸಿಡಿಯಲ್ಲ, ಇಲ್ಲಾಂದರೆ ಮುಖದ ಮೇಲೆಲ್ಲ ಎಗರು ಬಿಡುತ್ತೆ. ಸೊ ಅದಾದಮೇಲೆ ಮಸಾಲೆಗಳು ಏನಿದೆ, ಧನಿಯಾ, ಏಲಕ್ಕಿ, ಲವಂಗ, ಗಸಗಸೆ ಅದನ್ನೆಲ್ಲ ಹಾಕ್ಕೊಂಡು ನಂತರ ಕಡಲೆ ಹಾಕ್ಕೊಂಡು ಈ ಥರ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಇದೆಲ್ಲ ಹುರಿದಿದ್ದಾದಮೇಲೆ ಹಸಿ ಮಸಾಲೆ ಪದಾರ್ಥಗಳೇನೇನಿದೆ ಅದನ್ನು ನೀವು ಹೀಗೆ ಇದಕ್ಕೆ ಸೇರಿಸಿ ಹುರ್ಕೋಬೋದು. ನಾನಿಲ್ಲಿ ಚಿಕ್ಕ ಬಾಣಲಿ ತೊಗೊಂಡಿದ್ರಿಂದ ನಾನು ಅದನ್ನು ಸೈಡಿಗೆ ತೆಗೆದು ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಶುಂಠಿ, ಅದಾದಮೇಲೆ ಈರುಳ್ಳಿ, ಆಮೇಲೆ ಟೊಮೊಟೊ, ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಇದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಹುರ್ಕೊತೀನಿ. ಅದು ಸ್ವಲ್ಪ ಎಲ್ಲ ಹಸಿ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಹುರ್ಕೊತೀನಿ. ನೀವು ಬೇಕಿದ್ದರೆ ಹಸಿ ಕಾಯಿ ಬದಲು ಕೊಬ್ಬರಿನೂ ತೊಗೋಬೋದು. ಕೊಬ್ಬರಿ ಹಾಕಿದ್ರೆ ಒಂಥರ ಟೇಸ್ಟ್, ಕಾಯಿ ಹಾಕಿದ್ರೆ ಒಂಥರ ಟೇಸ್ಟು. ನಮಗೇನೋ ಹಸಿ ಕಾಯಿನ ಬಲ್ತಿರೋದು, ಹಸಿ ಕಾಯಿನ ಹಾಕಿದ್ರೆ ಅದ್ರ ಹಾಲು ಅದು ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಬಿಟ್ಕೊಂಡು. ಕೊಬ್ಬರಿ ಹಾಕಿದ್ರೆ ಇನ್ನೊಂಥರ ಟೇಸ್ಟು, ಅದರಲ್ಲಿ ಆಯಿಲ್ ಥರ ಇರುತ್ತೆ. ಆಮೇಲೆ ಟೇಸ್ಟೂ ಸ್ವಲ್ಪ ಹಸಿ ಕಾಯಿಗಿಂತ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ನೀವು ಯಾವ್ದು ಬೇಕಿದ್ರೂ ಬಳಸ್ಬೋದು, ನಿಮ್ಮ ಇಷ್ಟ ಅದು. ಸೊ ನೋಡಿ, ಈ ಥರ ಎಲ್ಲ ಹುರ್ಕೊಂಡಿದ್ದಾದಮೇಲೆ ನಾನು ಇದನ್ನು ಎತ್ತಿಡ್ತೀನಿ ತಣ್ಣಗಾಗೋದಕ್ಕೆ. ಆವಾಗಲೇ ಎಲ್ಲ ಹುರಿದು ಎತ್ತಿಟ್ಟಿರೋಂಥ ಡ್ರೈ ಮಸಾಲೆಗಳೇನಿದೆ ಅದನ್ನು ನಾನು ಚಿಕ್ಕದೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟು ಪುಡಿ ಮಾಡಿಟ್ಕೊತೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಬ್ಲೇಡ್ ಇದಾಗುತ್ತೆ, ಹಾಳಾಗುತ್ತೆ ಅಂತೇಳ್ಬಿಟ್ಟು ಫಸ್ಟೇ 1-2-3 ಪೀಸ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ನನಗೆ ಗ್ರೇವಿ ಸ್ವಲ್ಪ ಹೆಚ್ಚು ಬೇಕಾಗಿತ್ತು, ಯಾಕಂದರೆ ನಾವು ನೆಕ್ಸ್ಟ್ ಡೇ ಇದಕ್ಕೆ ದೋಸೆ ಅಥವಾ ಚಪಾತಿ ಹಾಕ್ಕೊಂಡು ತಿಂತೀವಿ. ಸೊ ತಿಳಿ ನಮಗೆ ಗ್ರೇವಿ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಮಸಾಲೆ ಇಷ್ಟನ್ನ ಹಾಕ್ಕೊಳ್ಳಿ. ಇಲ್ಲ ನಮಗೆ ಜಸ್ಟ್ ಗ್ರೇವಿ ತಿಕ್ಕಾಗಿರಬೇಕು, ಸ್ವಲ್ಪನೇ ಆಗಬೇಕು ಅಂದರೆ ಇದರಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿನ ಕಡಿಮೆ ಮಾಡ್ಕೊಳ್ಳಿ ನೀವು. ನೋಡಿ ಈ ಥರ ಪೌಡರ್ ಆಗಿದೆ, ಅದನ್ನು ಸೈಡಿಗೆ ತಿಡ್ಕೊಂಡು ನೆಕ್ಸ್ಟು ಮತ್ತೆ ದೊಡ್ಡ ಜಾರಿಗೆ ನಾನು ತಣ್ಣಗಾಗಕ್ಕಿಟ್ಟಂಥ ಹಸಿ ಮಸಾಲೆಗಳನ್ನೆಲ್ಲ ಏನು ಹುರಿದಿಟ್ಟಿದ್ನೋ ಅದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ಆ ಪೌಡರ್ನೂ ಸೇರಿಸಿ ಜೊತೆಗೆ ಸ್ವಲ್ಪ ಆ ಮಿಕ್ಸಿ ತೊಳೆದಿದ್ದ ನೀರು ಅದನ್ನೆಲ್ಲ ಸೇರಿಸಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾವು ಪ್ರತಿ ಸಲ ಬೋಟಿ ತಂದಾಗ ಗೊಜ್ಜು ಮಾಡ್ತಾಯಿದ್ವಿ. ಕೆಲವೊಂದು ಸೈಡ್ ಎಲ್ಲ ಕಾಳು, ಆಲೂಗಡ್ಡೆ ಅದೆಲ್ಲ ಹಾಕಿಬಿಟ್ಟು ಕಾಳು ಗೊಜ್ಜು ಅಂತ ಮಾಡ್ತಾರೆ. ನಮಗೇನು ಅದು ಇಷ್ಟ ಆಗೋಲ್ಲ. ವೆಜ್ಜಲ್ಲಿ ನಾನ್ ವೆಜ್ಜು ಎರಡೂ ಮಿಕ್ಸ್ ಇರೋದು. ಮಂಡ್ಯ ಸೈಡೆಲ್ಲ ಕಾಳು ಗೊಜ್ಜು, ಬೋಟಿ ಗೊಜ್ಜು ಅಂತಲೇ ಮಾಡ್ತಾರೆ. ನಮ್ಮ ಕಡೆ ಇದು ಸಪ್ರೇಟ್ ಮಾಡಿ ರೂಢಿ ಇಲ್ಲ. ಸೊ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಮಟನ್ನು ಇಷ್ಟ ಆಗೋಲ್ಲ, ಯಾಕಂದರೆ ಹಳ್ಳಿ ಕಡೆ ಆದರೆ ಗುಡ್ಡೆ ಮಾಂಸ ಆ ಥರ ಇರುತ್ತೆ, ಎಲ್ಲ ಥರದ್ದು ಪೀಸೂ ಮಿಕ್ಸ್ ಆಗಿರುತ್ತೆ. ಇಲ್ಲಿ ಹಾಗಲ್ಲ,
ತೊಡೆ, ಎದೆ ಭಾಗ, ಈ ಥರ ಎಲ್ಲ ಕಾಲು, ಈ ಥರ ಎಲ್ಲ ಸಪ್ರೇಟು ಮಾರ್ಕೊತಾರೆ ಅಲ್ವಾ. ಸೊ ನಮಗೆ ಬೆಂಗಳೂರಲ್ಲಿ ಮಟನ್ ಅಷ್ಟು ಇಷ್ಟ ಆಗಲ್ಲ. ಸೊ ಬೋಟಿನ ತರ್ತಾಯಿದ್ದೀವಿ, ಅದು ರೀಸೆಂಟಾಗಿ ಶುರು ಮಾಡಿದ್ದು. ಸೊ ನೋಡಿ, ಈ ಥರ ಬೋಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ಬೋಟಿ ಜೊತೆ ಈಗ ನಾನು ತೋರಿಸಿದ್ದೀನಲ್ಲ ಪೀಸು, ಅದು ದೊಮ್ಮೆ ಪೀಸು ಅಂತೀವಿ ನಾವು, ಆಡುಭಾಷೆಯಲ್ಲಿ ದೊಮ್ಮೆ ಅಂತೀವಿ, ಇಂಗ್ಲೀಷಲ್ಲಿ ಹೇಳೋದಾದರೆ ಲಂಗ್ಸು. ಸೊ ನಾನು ಇದನ್ನು ಆಲ್ರೆಡಿ ಕ್ಲೀನ್ ಮಾಡಿಟ್ಟಿದ್ದೀನಿ, ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೇನಾದರೂ ನೆಕ್ಸ್ಟು ಕ್ಲೀನಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಕ್ಲೀನ್ ಮಾಡೋ ವಿಡಿಯೋನೂ ಹಾಕ್ತೀನಿ. ನೆಕ್ಸ್ಟು ಸ್ಟವ್ ಹಚ್ಚಿ ಒಂದು ಕುಕ್ಕರಲ್ಲಿ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಆದಷ್ಟು ಎಣ್ಣೆ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಬೋಟಿಲೂ ಇರುತ್ತೆ ನೆಣ, ಕೊಬ್ಬು ಅಂತೇನಂತೀವಿ ಅದು. ಆಮೇಲೆ ಇದರಲ್ಲೂ ನಾವು ಹುರ್ಕೊಳ್ಳೋಕ್ಕೆಲ್ಲನೂ ಎಣ್ಣೆ ಹಾಕ್ಕೊಂಡಿರ್ತೀವಿ. ಸೊ ಇದು ಬಿಟ್ಕೊಳ್ಳುತ್ತೆ, ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅದರಲ್ಲೇ ಇರೋದ್ರಿಂದ. ನಾನಿಲ್ಲಿ ಬೋಟಿನ ತೊಳೆದಿಟ್ಕೊಂಡಿರೋ ಬೋಟಿನ ಹಾಕಿ ಚೆನ್ನಾಗಿ ಎಣ್ಣೆಲಿ ತಿರುಗಿಸ್ಬಿಟ್ಟು 1-2 ಸಲ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರ್ಸ್ಬಿಡ್ತೀನಿ. ಇನ್ನು ಕ್ಲೀನ್ ಮಾಡ್ಕೊಳ್ಳೋವಾಗ ಒಂದು ಕುದಿ ಕುದಿಸಿದ್ದೀನಿ ಬೋಟಿನ, ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ. ಯಾಕಂದರೆ ಅದು ಅದ್ರ ಮೇಲೆ ಒಂಥರ ಹೇರ್ ಕೂದಲು ಥರ ಒಂದು ಇದಿರುತ್ತೆ, ಈ ಸ್ವೆಟರಲ್ಲಿ ಉಲ್ಲನ್ ಇರುತ್ತಲ್ವ ಎಂಬ್ರಾಯ್ಡ್ರಿ ವರ್ಕ್ ಮೇಲೆಲ್ಲ, ಆ ಥರ ಒಂದು ವಿಲ್ಲೈ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅದು ತುಂಬ ದಿನದಿಂದ ಮೇವು ಅದೆಲ್ಲ ಸ್ಟೋರ್ ಆಗಿಬಿಟ್ಟಿರುತ್ತಲ್ಲ, ಕಸರೆ ಅದು ನೀಟಾಗಿ ತೊಳಿಬೇಕು ಅನ್ನೋ ಕಾರಣಕ್ಕೆ ಒಂದು ಕೂಗನ್ನ ಕೂಗಿಸ್ಕೊಂಡು ಫಸ್ಟೇ ನೀಟಾಗಿ ವಾಶ್ ಮಾಡಿ ಒಂದು ಕೂಗಿಸ್ಕೊಂಡ್ಬಿಟ್ಟು ಅದನ್ನೆಲ್ಲ ಚಾಕುಲಿ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಒಂಥರ ಬಿಳಿ ಬಟ್ಟೆ ಥರ ಆಗಬೇಕು, ಹಂಗಾದಾಗ ಚೆನ್ನಾಗಿ ಕ್ಲೀನಾಗಿದೆ ಅಂತ. ಸೊ ನಾನು ಅದನ್ನೆಲ್ಲ ರುಬ್ಬಿರೋ ಮಸಾಲೆ ಹಾಕಿ ಚೆನ್ನಾಗಿ ನೀರು ಬರೋವರೆಗೂ ಕುದಿಸಿ ರುಬ್ಬಿರೋ ಮಸಾಲೆ ಹಾಕಿಬಿಟ್ಟು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು, ನಿಮಗೆ ತೆಳ್ಳ ಬೇಕು ಅಂದರೆ ತೆಳ್ಳ, ಗಟ್ಟಿನೇ ಇರಬೇಕು ಅಂದರೆ ಕಡಿಮೆ ನೀರು ಹಾಕ್ಕೊಂಡು ನೀವು 2-3 ವಿಷಲ್ ತೆಗೆಸ್ಕೊಳ್ಳಿ. ಆಲ್ರೆಡಿ ಒಂದು ವಿಷಲ್ ಆಗಿರುತ್ತೆ, ಒಂದು 3 ಕೂಗಿಸಿದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಹೆಂಗೆ ಕಾಣಿಸ್ತಾ ಇದೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಈ ರೆಸಿಪಿನ ನಮ್ಮ ನಾದಿನಿಯವರ ಮನೆ ಪಕ್ಕ ಒಬ್ಬರು ಇಲ್ಲೇ ಮನೆ ಹತ್ರನೇ ಮಾಡಿಕೊಂಡು ಬೇರೆ ಕಡೆ ಹೋಗಿ ಮಾರ್ಕೊಂಡು ಬರ್ತಾರೆ. ಸೊ ನಮ್ಮ ನಾದಿನಿಯವರು ಕಿಟಕಿ ಕಡೆಯಿಂದ ಅವ್ರ ಮನೆ ಕಾಣಿಸುತ್ತೆ, ಏನೇನು ಹಾಕ್ತಾರೆ ಅಂತ ನೋಡಿಕೊಂಡು ಅಲ್ಲಿ ನೋಡ್ಕೊಂಡಿದ್ದು ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ. ಅವ್ರ ಹತ್ರನೇ ತೊಗೊತಾ ಇದ್ವಿ ಮೊದಲು 200 ರುಪೀಸ್ಗೆಲ್ಲ, ಇವಾಗ 200 ರುಪೀಸ್ಗೆ ಸಿಕ್ಕುತ್ತೆ ಅಲ್ವಾ. ಬೋಟಿ 250ಗೆಲ್ಲ ಸಿಗುತ್ತೆ ಮರಿಗಳ್ದಾದರೆ. ಸೊ ಅದಾದಮೇಲೆ ನಾವು ಮೊಟ್ಟೆ ಕೋಳಿ ಸಾರು ಮಾಡಿದ್ದೆ, ನಾನು ತಿನ್ನಲ್ಲ ಬೋಟಿ ಅಂತ, ಅದನ್ನು ತಿಂದ್ಕೊಂಡು ಹೊರಗಡೆ ಹೋಗೋದಿತ್ತು. ಸೊ ಹೋಗ್ತಾಯಿದ್ದೀವಿ ನಾವು, ನಮ್ಮ ಮನೆಯವ್ರದ್ದು ಬೈಕು ಹಾಳಾಗಿತ್ತು, ಇಂಜಿನ್ ಸೀಸ್ ಆಗೋ ಟೈಮ್ಗೆ ಬಂದುಬಿಟ್ಟಿತ್ತು. ಸೊ ಇದನ್ನು ಇಟ್ಕೊಳ್ಳೋದಕ್ಕಿಂತ ಎಷ್ಟಕ್ಕೆ ಹೋಗುತ್ತೆ ಅಷ್ಟಕ್ಕೆ ಕೊಟ್ಬಿಟ್ಟು ಬೇರೆ ತಗೊಳ್ಳೋದು ವಾಸಿ ಅಂತ ಸಜೆಸ್ಟ್ ಮಾಡಿದರು ಸರ್ವೀಸ್ ಮಾಡಿಸೋ ಕಡೆ ಎಲ್ಲ. ಸೊ ಅದಕ್ಕೆ ತಗೊಳ್ಳೋಣ ಅಂತ ಒಂದು ಕಡೆ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದರು. ಅಲ್ಲಿಗೆ ಬಂದುಬಿಟ್ವಿ. ನಮನ ಮೋಟರ್ಸ್ ಅಂತ ಇದೆ ಮಾಗಡಿ ಮೇನ್ ರೋಡಲ್ಲಿ. ನಮ್ಮ ಮನೆಯವರಂತೂ ಹಳೆ ಬೈಕು ಫುಲ್ ಎಮೋಷನ್ ಆಗ್ತಾ ಇದ್ದಾರೆ, ಎಷ್ಟು ದುಡ್ದೈತೆ ಇದು ಬೈಕು, ಎಷ್ಟು ಎಲ್ಲಿಗೆಲ್ಲ ಓಡಾಡಿದ್ದೀವಿ ಅಂತೆಲ್ಲ ಫುಲ್ ಎಮೋಷನ್ ಆಗಿಬಿಟ್ರು. ನಾವು ಆಟಾಡಿಸ್ತಾ ಇದ್ವಿ, ತಬ್ಕೊಂಬಿಡು, ಫುಲ್ ಹತ್ಬಿಡು ಹೋಗಲಿ ಹಂಗೆ ಹಿಂಗೆ ಅಂತ. ನಮಗೆ ಬಜೆಟ್ ಫ್ರೆಂಡ್ಲಿ ಬೇಕಾಗಿತ್ತು, ಅದಕ್ಕೆ ನಾವು ನೋಡಿ ಆದಷ್ಟು ಮೈಲೇಜು ಮತ್ತು ನಮ್ಮ ಬಜೆಟ್ಗೆ ಇಟ್ಕೋ ಥರ ಇರಬೇಕು. ಸೊ ಆ ಥರದ್ದು ನೋಡಿ ನಾವು TVS ಇದರಲ್ಲಿ ರೇಡಿಯಾನ್ ಅಂತ ತೊಗೊಂಡ್ವಿ. ಇನ್ನು ಅವತ್ತು ನಾನ್ ವೆಜ್ ಮಾಡಿದ್ರಿಂದ ಮತ್ತು ನಮ್ಮ ಮನೆಯವ್ರಿಗೆ ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇದ್ದಿದ್ದರಿಂದ ಅವರು ಪೂಜೆ ಮಾಡ್ಸೋಕ್ಕಾಗಿರಲಿಲ್ಲ, ನನ್ನ ಗಾಡಿ ಎತ್ಕೊಂಡು ಹೋಗಿದ್ರು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು, ಮಂಡೇ ಮಾರ್ನಿಂಗು ನಾವು ಬಂದ್ಬಿಟ್ಟು ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಿಂಬೆಹಣ್ಣು ಮತ್ತು ಕೀನ ದೇವ್ರ ಪಾದಕ್ಕೆ ಮುಟ್ಟಿಸಿ ಕೊಟ್ಟರು. ಅದನ್ನು ಚಕ್ರದಡಿಯಲ್ಲಿಟ್ಟು ಪೂಜೆ ಮಾಡಿಸ್ಕೊಂಡು ಒಂದು ರೌಂಡು ಮಕ್ಕಳನ್ನ ಕರ್ಕೊಂಡು 3 ಕರ್ಕೊಂಡು ರೈಡ್ ಹೋಗ್ತಾಯಿದ್ದಾರೆ ನೋಡ್ರಿ. ನನ್ನ ಮಗ ಅಂತೂ ಇದೇ ಫಸ್ಟ್ ಟೈಮು ಮುಂದೆ ಈ ಥರ ಇಂಡಿಪೆಂಡೆಂಟಾಗಿ ಕೂತಿರೋದು, ಎಷ್ಟು ಚೇರಪ್ ಮಾಡ್ತಾಯಿದ್ದಾನೆ ನೋಡಿ. ಸೊ ಇದಾಗಿತ್ತು ನನ್ನ ಸಂಡೇ ವ್ಲಾಗು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.